ಏನೆಲ್ಲಾ ಟೆಕ್ನಾಲಜಿ ಬಂದವು, ಆದ್ರೆ ಇಷ್ಟು ಪೇಶನ್ಸ್ ಇಲ್ಲಿ ಅವಾಗ ಯಾವ ಒಂದು ವಸ್ತುಗಳನ್ನ ಯೂಸ್ ಮಾಡ್ಲಾರ್ದ ಇಷ್ಟು ಚಂದ ಕೆತ್ತಾರ ನೋಡ್ರಿ. ಇದನ್ನ ಈ ಬಾಗಲ್ ಟೈಪ್ ಕಾಣಿಸ್ತಲ್ಲ ಅಲ್ಲೇ ವಾಸಿಸ್ತಿತ್ತು ಅಂತ ಹೇಳಿ ಮಾತಾಡ್ತಾರ. ಈಗಿನ ಮಾಡರ್ನ್ ಟೆಕ್ನಾಲಜಿ ಅಂದ್ರೆ ನೀವೇನ್ ಅನ್ಕೊಂಡಿರಿ, ಏನೆಲ್ಲಾ ಟೆಕ್ನಾಲಜಿ ಬಂದವು, ಆದ್ರೆ ಇಷ್ಟು ಪೇಶನ್ಸ್ ಇಲ್ಲಿ ಅವಾಗ ಯಾವ ಒಂದು ವಸ್ತುಗಳನ್ನ ಯೂಸ್ ಮಾಡ್ಲಾರ್ದ ಇಷ್ಟು ಚಂದ ಕೆತ್ತಾರ ನೋಡ್ರಿ. ಇದನ್ನ ನಿಮಗ ಆಶ್ಚರ್ಯ ಅನಿಸ್ಬೋದು, ಎಷ್ಟು ಪೇಶನ್ಸ್ ಇಲ್ಲಿ. ಅದು ಇಷ್ಟು ದೊಡ್ಡ ದೇವಸ್ಥಾನವನ್ನ ಕಟ್ಟೋದಂದ್ರೆ ಸಾಮಾನ್ಯ ಮಾತಂತ್ರು ಅಲ್ಲ. ಈಗಿನ ಒಂದು ಟೆಕ್ನಾಲಜಿ ಯೂಸ್ ಮಾಡ್ಕೊಂಡ್ರೆ ಇದಕ್ಕೆ ಇನ್ನು ಎಷ್ಟು ವರ್ಷ ಎಷ್ಟು ಹೋಗ್ತಾ ಗೊತ್ತಿರಂಗಿಲ್ಲ. ನಮ್ ಜನರೇಷನ್ ಅವರು ಇಂತ ಒಂದು ಸುಂದರವಾದಂತ ಅದ್ಭುತವಾದ ಮೂರ್ತಿ ಇದು ಇಂತ ದೇವಸ್ಥಾನ ಕಟ್ಟೋದಂದ್ರೂ ಸಾಧ್ಯನೇ ಇಲ್ಲ ಹೇಳ್ತೇನೆ. ಈ ದೇವಾಲಯವು ಸುಮಾರು 11-12ನೇ ಶತಮಾನದ ಕಾಲದಲ್ಲಿ ನಿರ್ಮಾಣವಾಯಿತು ಎಂದು ಪರಿಗಣಿಸಲಾಗಿದೆ. ಇಲ್ಲಿರುವ ದೇವರನ್ನ ಸ್ವಯಂಭೂ ಸೋಮನಾಥ ಅಥವಾ ದಕ್ಷಿಣ ಸೋಮನಾಥ ಎಂದು ಕರೆಯಲಾಗುತ್ತದೆ. ಅದರ ಜೊತೆಗೆ ಈ ದೇವಾಲಯವು ಮೂಲತಃ ಜೈನ ಧರ್ಮದ ಬಸದಿಯಾಗಿತ್ತು ಎಂದು ಹೇಳಲಾಗುತ್ತದೆ. ಈ ಕುರಿತಾಗಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ. ಈಗಿನ ಟೆಕ್ನಾಲಜಿ ಬಂದದ್ ಬಿಡ್ರಿ, ಏನಿಲ್ಲ ಅನ್ನಂಗಿಲ್ಲ, ಆದ್ರೆ ಇಷ್ಟು ಪೇಶನ್ಸ್ ಇಲ್ಲಿ ನೋಡ್ರಿ, ಎಷ್ಟು ನೀಟಾಗಿ ಮಿನಿ ಕಾರ್ವಿಂಗ್ಸ್ ನಾಕಿದ್ದಾರೆ, ನೀವೆಲ್ಲ ನೋಡ್ಬೋದು. ಸೋಮೇಶ್ವರ ದೇವಾಲಯ ಕರ್ನಾಟಕದ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಒಂದು. ಇದು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿದೆ. ಚಾಲುಕ್ಯರ ಕಾಲದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಸೋಮೇಶ್ವರ ದೇವಾಲಯವು ಧಾರ್ಮಿಕ ಕೇಂದ್ರವಾಗಿದೆ. ಸೋಮೇಶ್ವರ ಗುಡಿ ಏನಂದ್ರ ಇದು ಬಹಳ ಪುರಾತನವಾಗಿರುವಂತ ದೇವಸ್ಥಾನ. ಇಲ್ಲಿ ನಾವು ಬಂದು ಸೋಮೇಶ್ವರನ ಹತ್ರ ಭಕ್ತಿಯಿಂದ ನಮ್ಮ ಏನು ಕೋರಿಕೆಗಳನ್ನ, ನಮ್ಮ ಆಸೆಗಳನ್ನ ಸೋಮೇಶ್ವರನ ಮುಂದ ನಾವು ಬಿಚ್ಚಿಟ್ರ ನಮಗ 100% ನಮಗೇನಂದ್ರೆ ಸೋಮನಾಥ ನಮಗ ಆಶೀರ್ವಾದವನ್ನ ಮಾಡ್ತಾನೆ. ಮೊದಲು ಲಕ್ಷ್ಮೀಶ್ವರವನ್ನ ಪುರಿಗೆರೆ, ಪುಲಿಗೆರೆ, ಹುರಿಗೆರೆ, ಉಲಿಗೆರೆ, ಪುರಿಕನಗರ ಎಂದು ಕರೆಯಲಾಗ್ತಾ ಇತ್ತು. ಅಣ್ಣಿಗೆರೆಯಲ್ಲಿರುವ ಒಂದು ಶಾಸನವು ರಾಜ 1ನೇ ಸೋಮೇಶ್ವರನ ಆಳ್ವಿಕೆಯಲ್ಲಿ ಚೋಳರು ಪಶ್ಚಿಮ ಚಾಲುಕ್ಯರ ಆಳ್ವಿಕೆಯ ಮೇಲೆ ಆಕ್ರಮಣ ಮಾಡಿ ದಕ್ಷಿಣ ಪ್ರಾಂತ್ಯಗಳನ್ನ ಧ್ವಂಸ ಮಾಡಿ ಪುಲಿಕಾರ ನಗರ ಅರ್ಥಾತ್ ಲಕ್ಷ್ಮೀಶ್ವರ ನಗರವನ್ನ ನಾಶಪಡಿಸಿದರು ಎಂದು ತಿಳಿಸುತ್ತದೆ. ಚಾಲುಕ್ಯರು ಚೋಳರನ್ನ ಸೋಲಿಸಿ ಮುಂದಿನ ಆಕ್ರಮಣಗಳನ್ನ ನಿಲ್ಲಿಸಿದರು ಎಂದು ಶಾಸನವು ಪ್ರತಿಪಾದಿಸುತ್ತದೆ. ಪಶ್ಚಿಮ ಚಾಲುಕ್ಯರ ಅಡಿಯಲ್ಲಿ ಕಲಚೂರಿಗಳು ಈ ಪ್ರದೇಶವನ್ನ ಆಳುತ್ತಿದ್ದರು. ತದನಂತರ ಅನೇಕ ರಾಜವಂಶಗಳ ಆಳ್ವಿಕೆ ನಡೆಯುತ್ತದೆ. ಕೊನೆಯದಾಗಿ ಲಕ್ಷ್ಮೇಶ್ವರ ವಿಜಯನಗರ ಸಾರ್ವಭೌಮರ ಅಡಿಯಲ್ಲಿ ಬರುತ್ತದೆ. ಅವರ ಕಾಲದಲ್ಲಿ ಜೈನರು ಮತ್ತು ಹಿಂದೂಗಳ ನಡುವೆ ಅನೇಕ ವಿವಾದ ಮತ್ತು ಸಂಘರ್ಷಗಳು ನಡೆಯುತ್ತವೆ. ಇದಾದ ನಂತರ ಅದೆಷ್ಟೋ ಘರ್ಷಣೆಗಳು ಉಂಟಾದರೂ ಬಹುಶಃ ಎಲ್ಲಾ ನೈತಿಕ ಗುಂಪುಗಳಲ್ಲಿ ಸಾಮರಸ್ಯವನ್ನ ಕಾಯ್ದುಕೊಳ್ಳಲಾಗಿದೆ ಎನ್ನಲಾಗುತ್ತದೆ. ಹಿಂದಿನ ಕಾಲದಲ್ಲಿ ಹುಲಿಗಳು ಮುಕ್ತವಾಗಿ ಓಡಾಡ್ತಾ ಇದ್ದ ದಟ್ಟವಾದ ಅರಣ್ಯ ಪ್ರದೇಶ ಎಂದು ನಂಬಲಾದ ಈ ಸ್ಥಳಕ್ಕೆ ಕವಿಗಳು, ಬರಹಗಾರರು, ಋಷಿಗಳು, ಸಂತರು, ಯೋಗಿಗಳು, ತಪಸ್ವಿಗಳು ಆಗಾಗ್ಗೆ ಭೇಟಿ ನೀಡ್ತಾ ಇದ್ರು. ಐತಿಹಾಸಿಕ ದಾಖಲೆಗಳ ಪ್ರಕಾರ ಲಕ್ಷ್ಮೀಶ್ವರವು ಪರಿಶುದ್ಧ ಕನ್ನಡವನ್ನ ಪೋಷಿಸಿದ ಕೆಲವೇ ಸ್ಥಳಗಳಲ್ಲಿ ಒಂದಾಗಿದೆ. ಇಲ್ಲಿ ಶಾಸನಗಳನ್ನ, ಗ್ರಂಥಗಳನ್ನ ಮತ್ತು ಅಧಿಕೃತ ಪತ್ರಗಳನ್ನ ಸಹ ಕನ್ನಡದಲ್ಲಿ ಬರೆಯಲಾಗ್ತಾ ಇತ್ತು. ಹಲವಾರು ಸಾಹಿತ್ಯಿಕ ಮೇರುಕೃತಿಗಳಲ್ಲಿ ಈ ಪಟ್ಟಣದ ಬಗ್ಗೆ ಉಲ್ಲೇಖವಿದೆ. ಕ್ರಿಸ್ತ ಶಕ 11ನೇ ಶತಮಾನದಲ್ಲಿ ಸ್ಥಳೀಯ ಮುಖ್ಯಸ್ಥ ಲಕ್ಷ್ಮರಸನು ಲಕ್ಷ್ಮಣೇಶ್ವರನಿಗೆ ಮೀಸಲಾದ ಶಿವ ದೇವಾಲಯವನ್ನು ನಿರ್ಮಿಸುತ್ತಾನೆ. ನಂತರ ಈ ಪಟ್ಟಣವು ಲಕ್ಷ್ಮೇಶ್ವರ ಎಂದು ಕರೆಯಲ್ಪಟ್ಟಿತು. ಇಲ್ಲಿನ ಸೋಮೇಶ್ವರ ದೇವಾಲಯವು ಲಕ್ಷ್ಮೇಶ್ವರದ ಅತ್ಯಂತ ಪ್ರಸಿದ್ಧ ಕಟ್ಟಡವಾಗಿದ್ದು ಆನೆಗಳ ಅಲಂಕಾರಗಳು, ಸಮೃದ್ಧವಾಗಿ ಕೆತ್ತಿದ ವಿಸ್ತಾರವಾದ ಲಕ್ಷಣಗಳೊಂದಿಗೆ ಅಲಂಕೃತ ಚಾಲುಕ್ಯ ಶೈಲಿಯ ವಾಸ್ತುಶಿಲ್ಪವನ್ನ ಪ್ರತಿನಿಧಿಸುತ್ತದೆ. ದೇವಾಲಯದ ಗರ್ಭಗುಡಿಯಲ್ಲಿ ನಂದಿ ಮೇಲೆ ಸವಾರಿ ಮಾಡುತ್ತಿರುವ ಶಿವ ಮತ್ತು ಪಾರ್ವತಿಯ ವಿಗ್ರಹಗಳನ್ನ ಹೊಂದಿದೆ. ಸೋಮೇಶ್ವರ ಹೆಂಗಂದ್ರ ಒಂದು ಯೂನಿಕ್ ಸ್ಟೈಲ್. ಯಾಕಂದ್ರೆ ಎಲ್ಲಾ ಒಂದು ದೇವಸ್ಥಾನದೊಳಗ ಒಂದು ಲಿಂಗು, ನಂದೀಶ ಹಿಂಗ ಕುಂತಿರ್ತಾರ. ಆದ್ರ ಇಲ್ಲಿ ನಂದೀಶನ ಮೇಲೆ ಪಾರ್ವತಿ ದೇವಿ ಮತ್ತ ಈಶ್ವರ ಕುತ್ಕೊಂಡ್ ಬಂದಿರುವಂತ ಒಂದು ಅದ್ಭುತವಾದಂತ ಒಂದು ದೇವಸ್ಥಾನ ಇದು. ನಂದಿಯ ಮೇಲೆ ಶಿವ ಮತ್ತು ಪಾರ್ವತಿಯ ಅಪರೂಪದ ವಿಗ್ರಹವನ್ನ ಹೊಂದಿರುವ ಕರ್ನಾಟಕದ ಏಕೈಕ ದೇವಾಲಯ ಇದಾಗಿದೆ ಎಂದು ಹೇಳಲಾಗುತ್ತದೆ. ಈ ದೇವಾಲಯವು ಮುಖ್ಯವಾಗಿ ಕಲ್ಯಾಣಿ ಚಾಲುಕ್ಯರ ಕಾಲದ ವಾಸ್ತುಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ನಂತರದ ಅವಧಿಯಲ್ಲಿ ಕೆಲವು ಭಾಗಗಳಿಗೆ ಸ್ಥಳೀಯ ಆಡಳಿತಗಾರರು, ಭಕ್ತರಿಂದ ವಿಸ್ತರಣೆಗಳು ನಡೆದಿವೆ. ಇಲ್ಲೇ ಬಹಳಷ್ಟು ರಾಜರ ಆಡಳಿತವನ್ನ ಮಾಡ್ಯಾರ. ಆಮೇಲೆ ಕೆಲವೊಂದಿಷ್ಟು ಮಂದಿ ಬಂದು ಇಲ್ಲೇ ಅಟ್ಯಾಕ್ ಮಾಡ್ಯಾರ. ಬಹಳಷ್ಟು ಏನಂದ್ರ ಇಲ್ಲೇ ಕೆಟ್ಟು ಹೋಗಿರ್ದ್ವು ಅಂದ್ರೆ ಎಲ್ಲ ಹಾಳಾಗಿದ್ವು ಈ ದೇವಸ್ಥಾನ. ಅದನ್ನ ಮತ್ತೆ ಸುಧಾಮೂರ್ತಿ ಅವರು ಇನ್ಫೋಸಿಸ್ ಅನ್ನೋ ಒಂದು ಫೌಂಡೇಶನ್ ಅನ್ನ 5 ಕೋಟಿ ವೆಚ್ಚದೊಳಗ ಏನ್ ಮಾಡ್ಯಾರ, ಒಳ್ಳೆ ಈ ಒಂದು ಗುಡಿಯನ್ನ ನಿರ್ಮಾಣವನ್ನ ಮಾಡ್ಯಾರ.
ದೇವಾಲಯದ ಕಲ್ಲಿನ ಕೆತ್ತನೆಗಳು, ಕಂಬಗಳು ಮತ್ತು ಗರ್ಭಗುಡಿಯ ವಿನ್ಯಾಸವು ಚಾಲುಕ್ಯ ಶಿಲ್ಪಕಲೆಗೆ ಉತ್ತಮ ಉದಾಹರಣೆಯಾಗಿದೆ. ದೇವಾಲಯದಲ್ಲಿ ಶೈವ ಸಂಪ್ರದಾಯದ ಜೊತೆಗೆ ಆ ಕಾಲದ ಕಲಾತ್ಮಕ ಪರಂಪರೆಯ ಗುರುತುಗಳು ಕಂಡುಬರುತ್ತವೆ. ಹೊರಗೋಡೆಗಳಲ್ಲಿ ದೇವತೆಗಳ ಅಲಂಕಾರಿಕ ಶಿಲ್ಪಗಳ, ಪುರಾಣಾಧಾರಿತ ದೃಶ್ಯಗಳ ಕೆತ್ತನೆಗಳು ಕಾಣಸಿಗುತ್ತವೆ. ಕಂಬಗಳ ಮೇಲೆ ಕಾಣುವ ನಿಖರ ಕೆತ್ತನೆ ಮತ್ತು ಸಮತೋಲನವು ಆ ಕಾಲದ ಶಿಲ್ಪಿಗಳ ಕೌಶಲ್ಯವನ್ನ ಅನಾವರಣಗೊಳಿಸುತ್ತವೆ. ಪೂರ್ವಕ್ಕೆ ಮುಖ ಮಾಡಿರುವ ಈ ದೇವಾಲಯವು ಪಶ್ಚಿಮ, ದಕ್ಷಿಣ ಮತ್ತು ಉತ್ತರ ಎಂಬ 3 ಪ್ರವೇಶ ದ್ವಾರಗಳನ್ನು ಹೊಂದಿರುವ ದೊಡ್ಡ ರಂಗಮಂಟಪವನ್ನು ಹೊಂದಿದೆ. ಈ ದೇವಾಲಯವಿರುವ ಲಕ್ಷ್ಮೇಶ್ವರ ಪ್ರದೇಶವು ಮಧ್ಯಯುಗದಲ್ಲಿ ಸಾಹಿತ್ಯ, ಶಿಕ್ಷಣ, ಧಾರ್ಮಿಕ ಕೇಂದ್ರವಾಗಿತ್ತು. ಅನೇಕ ಶೈವ ಮತ್ತು ಜೈನ ಪರಂಪರೆಗಳ ಸಂಗಮದ ಪ್ರದೇಶವಾಗಿತ್ತು. ಪ್ರಾಚೀನ ಕಾಲದಲ್ಲಿ ವಿಷ್ಣುಪಲ್ಲಿ ಎಂದು ಕರೆಯಲ್ಪಡುವ ಲಕ್ಷ್ಮೇಶ್ವರ ದ್ವಾಪರ ಯುಗದಲ್ಲಿ ಪುರಿಗೆರೆ ಮತ್ತು ಶಾಸನಗಳ ಪ್ರಕಾರ ಪುಲಿಗೆರೆ ಅಥವಾ ಪೋರಿಗೆರೆ ಪುಲಿಕಾರನಗರ ಸಾಂಪ್ರದಾಯಿಕವಾಗಿ ಕಲಿಕೆ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪದ ಪ್ರಮುಖ ಸ್ಥಾನವಾಗಿದೆ. ಈ ದೇವಾಲಯದ ಆವರಣದಲ್ಲಿ 53 ಶಾಸನಗಳನ್ನು ಕಾಣಬಹುದಾಗಿದೆ. ಈಗ ನಾವು ಸೋಮೇಶ್ವರ ಗುಡಿ ಒಳಗ ಶ್ರವಣರಾಜನ್ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇವ ಶ್ರವಣರಾಜ ಅಂತ ಹೇಳಿ, ಇವನಿಗೆ ಏನೋ ಒಂದು ಜೀವನದೊಳಗ ಬೇಡವಾಗಿರೋ ಒಂದು ಸಂಗತಿ ಬಂದು ತಂದೆ ತಾಯಿನೇ ದೇವರು, ತಂದೆ ತಾಯಿಯಿಂದನೇ ನಮಗೆಲ್ಲ ಸಿಗ್ತದ ಅಂತ ಅನ್ಕೊಂಡು ತಂದೆ ತಾಯಿನ ಇಡೀ ಒಂದು ಜಗತ್ತಿನ ತುಂಬಾ ಯಾತ್ರೆಯನ್ನ ಮಾಡಿಸ್ಬೇಕಂತ ಹೇಳ್ಕೊಂಡು ಅವ್ರ ಅಪ್ಪ ಅಮ್ಮನ್ನ ಏನ್ ಮಾಡ್ತಾನವ, ತಕ್ಕಡಿ ಒಳಗ ಇಬ್ರು ತಂದೆ ತಾಯಿನ ಕೂಡಿಸ್ಕೊಂಡು ಇಡೀ ಯಾತ್ರೆಯನ್ನ ಮಾಡ್ತಾನ. ದಾರಿ ಒಳಗ ಯಾರೋ ಒಬ್ಬವ ರಾಜ ಅವರಿಬ್ಬರಿಗೂ ಏನ್ ಮಾಡ್ತಾನಂದ್ರ ಬಿಲ್ಲನ್ನ ಬಿಡ್ತಾನ. ಪಾಂಡು ರಾಜನ ಆಗಿರ್ತಾನ. ಅವ ತನ್ನ ಪ್ರಿಯತಮೆ ಅಂದ್ರೆ ಎರಡನೇ ಹೆಂಡತಿ ಅಂದ್ರೆ ಮಾದರಿಗೋಸ್ಕರ ಅವ ಜಿಂಕೆ ಅಂತ ತಿಳ್ಕೊಂಡು ಇವರಿಗೆ ಬಾಣವನ್ನ ಬಿಟ್ಟು ಬಿಡ್ತಾನ. ಇಲ್ಲಿರುವ ಒಂದು ಕುತೂಹಲಕಾರಿ ವೈಶಿಷ್ಟ್ಯವೆಂದರೆ ದೇವಾಲಯದ ಹಿಂದೆ ಇರುವ ಆಳವಾದ ತೆರೆದ ಬಾವಿ. ಇದನ್ನು ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು. ವಾಸ್ತವವಾಗಿ ಈ ಬಾವಿಯು ದೇವಾಲಯದ ಕೆಳಗೆ ಪ್ರಾರಂಭವಾಗಿ ಹೊರಕ್ಕೆ ವಿಸ್ತರಿಸುತ್ತದೆ. ದೇವಾಲಯದ ಪಕ್ಕದಲ್ಲಿಯೇ ಬಾವಿಗೆ ಪ್ರವೇಶ ದ್ವಾರವಿದೆ. ಇಲ್ಲಿ ಹೇಳ್ಬೇಕಂದ್ರ ಇದನ್ನು ಸತಿಗೆ ಸಾಕ್ಷಾತ್ ಗಂಗಾದೇವಿಯಿಂದ ಹರಿದು ಬಂದಿರುವಂತ ನೀರ್ ಅಂತ ಹೇಳ್ತಾರ. ಅಲ್ಲೇ ಒಂದು ಈ ಬಾಗಲ್ ಟೈಪ್ ಕಾಣಿಸ್ತದ, ಅಲ್ಲೇ ವಾಸಿಸ್ತಿತ್ತು ಅಂತ ಹೇಳಿ ಮಾತಾಡ್ತಾರ. ಈ ಬಾವಿ ಬಗ್ಗೆ ಹೇಳ್ಬೇಕಂದ್ರೆ ಸುಮಾರು ಪುರಾತನ ಕಾಲದ್ದು ಇದು ಬಾವಿ. ಏನಿಲ್ಲ ಅಂದ್ರೂ ಒಂದ್ 10ರಿಂದ 15 ಆಮಿ ಅಂತೂ ಆರಾಮ್ ಸೇರ್ತವೆ. ಯಾಕಂದ್ರೆ ಮಣ್ಣನ್ನೇ ಡಿಸ್ಟ್ರಾಯ್ ಆಗಲ್ಲ. ಈಗಿಂದ ಟೆಕ್ನಾಲಜಿ ಯೂಸ್ ಮಾಡ್ಕೊಂಡು ಈ ನೀರಿಂದ ಹೊಳ್ಳಿ ಅಲ್ಲೊಂದು ಒಳಗ್ ಪೈಪ್ ಕಲೆಕ್ಷನ್ ಕೊಟ್ಟಾರಿ. ಈ ಒಂದು ಕಲೆಕ್ಷನ್ ಇಂದ ಈ ನೀರ ಹೋಗ್ತದ, ಹೊಳ್ಳಿ ಈ ನೀರು ವಾಪಸ್ ಬೀಳುವಂತದ್ ಒಂದು ಇದನ್ನ ಮಾಡ್ಯಾರ. ಇಲ್ಲೊಂದು ಗುಹೆ ಅದ, 2 ಸುರಂಗ ಮಾರ್ಗ ಅದರೆ ಇಲ್ಲಿ 2 ಗುಹೆ ಬರ್ತಾವ ಅಂತ ಹೇಳ್ತಾರ. ಒಂದು ಮುಕ್ತಿ ಮಂದಿರಕ್ಕೆ ಹೋಗ್ತದ್ರಿ ಇದು ಗುಹೆ, ಒಳ ಮಾರ್ಗ ಅಂತಾರ. ಆಮೇಲೆ ಇಲ್ಲಿ ಇನ್ನೊಂದು ಸುರಂಗದೊಳಗ ಒಂದು ಸ್ವಲ್ಪ ವಾಸಿಸ್ತದ ಅಂತಾನು ಹೇಳ್ತಾರ. 12ನೇ ಶತಮಾನದಲ್ಲಿ ಶೈವನಾಗಿದ್ದ ಆದಯ್ಯ ಕಾಶ್ಮೀರದಿಂದ ಲಕ್ಷ್ಮೀಶ್ವರಕ್ಕೆ ಬರ್ತಾನೆ. ಆತನು ಪದ್ಮಾವತಿ ಎಂಬ ಜೈನ ಮಹಿಳೆಯನ್ನು ಮದುವೆಯಾಗುತ್ತಾನೆ. ಶಿವನ ಭಕ್ತನಾಗಿ ಗುಜರಾತ್ನ ಪ್ರಸಿದ್ಧ ಸೋಮನಾಥ ದೇವಾಲಯದಲ್ಲಿರುವ ವಿಗ್ರಹವನ್ನ ಹೋಲುವ ವಿಗ್ರಹವನ್ನ ಲಕ್ಷ್ಮೇಶ್ವರಕ್ಕೆ ತರುವುದಾಗಿ ಪ್ರತಿಜ್ಞೆ ಮಾಡ್ತಾನೆ. ಆದಯ್ಯ ಕಠಿಣ ಪ್ರಯಾಣವನ್ನ ಕೈಗೊಂಡು 22 ದಿನಗಳ ನಂತರ ಲಕ್ಷ್ಮೇಶ್ವರಕ್ಕೆ ಹಿಂದಿರುಗುತ್ತಾನೆ. ಲಕ್ಷ್ಮೇಶ್ವರದಲ್ಲಿ ಸೋಮನಾಥನನ್ನ ಪರಿಚಯಿಸುವ ಉದ್ದೇಶದಿಂದ ಈ ಮೊದಲು ಸುರವನ್ಯ ಜೈನ ಬಸದಿಯಾಗಿತ್ತು ಎಂದು ಹೇಳಲಾಗುವ ಈ ದೇವಾಲಯ ಸೋಮೇಶ್ವರನನ್ನ ತಂದು ಸ್ಥಾಪನೆ ಮಾಡ್ತಾನೆ. ಇಲ್ಲಿನ ಪ್ರತಿಯೊಂದು ಕೆತ್ತನೆಯು ವಿಶೇಷ ಮತ್ತು ವಿಶಿಷ್ಟವಾಗಿದ್ದು ಇತಿಹಾಸ ಅಧ್ಯಯನಕಾರರಿಗೆ ಸೂಕ್ತವಾದ ಪ್ರದೇಶವೆಂದು ಹೇಳಬಹುದು. ಕಲಾತ್ಮಕ ಶ್ರೇಷ್ಠತೆ ಮತ್ತು ವಾಸ್ತುಶಿಲ್ಪದ ಪಾಂಡಿತ್ಯವನ್ನ ಹೊರಹಾಕುವಂತಿರುವ ಈ ಐತಿಹಾಸಿಕ ದೇವಾಲಯವು ಲಕ್ಷ್ಮೇಶ್ವರ ಪಟ್ಟಣದಲ್ಲಿರುವುದು ಹೆಮ್ಮೆಯ ವಿಷಯವೆಂದು ಸ್ಥಳೀಯರು ಸಂತಸ ಪಡುತ್ತಾರೆ. ಎಲ್ಲಾ ಕಡೆ ಫೆಸಿಲಿಟೀಸ್, ಹಳೆ ಕಾಲದ ಹೆಂಗ ಸ್ಟ್ರಕ್ಚರ್, ನಮ್ಮ ಹಾವೇರಿ ಜಿಲ್ಲೆ, ಗದಗ ಜಿಲ್ಲೆಗೆ ಒಂದು ಹೆಮ್ಮೆಯನ್ನ ತರುವಂತದಂದ್ರೆ ಸೋಮೇಶ್ವರ ಗುಡಿ.